ಬಟ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಬಾರ್ 400 ಪಾರ್ ಅಂತ ಹೇಳಿದೆ. ನೋಡಿ, ಬಿಜೆಪಿ ಅವರು ಹೇಳೋದಕ್ಕೆ ಆನ್ ವಾಟ್ ಬೇಸಿಸ್ ದೇ ಆರ್ ಆಸ್ಕಿಂಗ್ ವೋಟ್. ಅವ್ರೇನಾದ್ರೂ ಒಂದು ಅವ್ರ 10 ವರ್ಷದಲ್ಲಿ ಸಾಧನೆ ಇರಬೇಕಲ್ಲ, ಏನದು 10 ವರ್ಷದ ಒಂದು ಸಾಧನೆ ಹೇಳಿಕ್ ಕೇಳಿ ಅವ್ರು ಓಟ್. ಅವ್ರು ಒಂದೇ ಒಂದು ಸಾಧನೆ ಹೇಳಿಕ್ ಸಾಧ್ಯ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಪ್ರಾಮಿಸ್ ಒಂದು ಡೆಲಿವರಿ ಮಾಡಿಲ್ಲ. ಅವರು ಎಲ್ಲಾ ರೀತಿಯಿಂದ ವೈಫಲ್ಯ ಆಗಿದೆ. ಈ ದೇಶದಲ್ಲಿ 10 ವರ್ಷದಲ್ಲಿ ಸಾಲದ ಹೊರೆ 56 ಲಕ್ಷ ಕೋಟಿ ಇತ್ತು ನಮ್ಮ ಸಾಲದ ಹೊರೆ. ಇವರು 2014ವರೆಗೆ ಸ್ವಾತಂತ್ರ್ಯ ಬಂದಾಗಿಂದ ಇವರು ಬಂದ ಮೇಲೆ ಅದು 1,56,000 ಕೋಟಿ ಸಾಲದ ಹೊರೆ ಈ ದೇಶದ ಮೇಲೆ ಹೇರಿಸಿದ್ದಾರೆ. 5% is our physical deficit. You see what is the government of India doing? They have failed in administration. 5% ನಮ್ಮ ಫಿಸಿಕಲ್ ಡೆಫಿಸಿಟ್ ಇದೆ ಅಂತಂದ್ರೆ ದೆನ್ ಯಾವ ರೀತಿ ದಿವಾಳಿ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ. ಈ ದಿವಾಳಿ ಯಾಕಾಗಿದೆ ಅಂತಂದ್ರೆ ಅವರು ಒಂದೇ ಒಂದು ಬಡವರ ಪರವಾಗಿ ಏನಾದ್ರೂ ಕಾರ್ಯಕ್ರಮ ಮಾಡಿ ನಮ್ಮ ಫಿಸಿಕಲ್ ಡೆಫಿಸಿಟ್ ಆಗಿದೆ ಅಂತ ಹೇಳಿದ್ರೆ ನಾವು ಒಪ್ಕೋಬಹುದಾಗಿತ್ತು. ಆದ್ರೆ ಈ ದೇಶದ ಶ್ರೀಮಂತರ ಪರವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡಿದೆ. 11 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿಲ್ಲ. ತಿಳ್ಕೊಳ್ಳಿ ನೀವು, 11 ಲಕ್ಷ ಕೋಟಿ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ ಬ್ಲಾಟೆಂಟ್ಲಿ. ಕೇಂದ್ರ ಸರ್ಕಾರದ ಕಪಾಳ ಮೋಕ್ಷ ಆಗಿದೆ. ಯಾವುದ್ರಲ್ಲಿ? ನಿಮ್ಮ ಬಾಂಡ್ಸ್ ಅಲ್ಲಿ. ಎಲೆಕ್ಟ್ರಾಲ್ ಬಾಂಡ್ ಅಂತಕ್ಕಂಥದ್ದು ಬಹಳ ದೊಡ್ಡ ಹಗರಣ ಅಂತೇಳಿ ಕೇಂದ್ರ ಸರ್ಕಾರ ಅದನ್ನ ಸೆಟ್ ಅಸೈಡ್ ಮಾಡಿದೆ. ಅವರು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಮಾಡಿದೆ ಅಂತ ಹೇಳಿ ಅವರಿಗೆ ಹೆಚ್ಚಿನ ಹಣ ಕೊಟ್ಟಿದ್ದಾರೆ ಅಂತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಇದು ಬಹಳ ದೊಡ್ಡ ಹಗರಣ. ಕೇಂದ್ರ ಸರ್ಕಾರ 30% ಇರ್ತಕ್ಕಂಥ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 22% ಮಾಡಿದ್ದಾರೆ. ಯಾರು ಪರವಾಗಿ ನಡೆಸ್ತಾ ಇದೆ ಸರ್ಕಾರ? ಬಡವರ ಪರವಾಗಲ್ಲ, ಶ್ರೀಮಂತರ ಪರವಾಗಿ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಕೆಲಸ ಮಾಡಿದೆ. ಏನ್ ಮುಖ ಇದೆ ಅವ್ರಿಗೆ ಓಟ್ ಕೇಳೋದಕ್ಕೆ? ಇಲ್ಲ, ನಾ ಹೇಳ್ತಾ ಇದ್ದೀನಿ, ಇದು ವೋಟರ್ ಶುಡ್ ರಿಯಲೈಸ್ ವಾಟ್ ಆರ್ ದರ್ ಆಕ್ಷನ್ಸ್. ವೋಟರ್ಸ್ ರಿಯಲೈಸ್. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಸೆಂಟ್ರಲ್ ಹೇಳ್ತಾ ಇದ್ದಾರೆ ನೋಡಿ. ಇವನ್ ಬಿಜೆಪಿ ಪೀಪಲ್ ಹ್ಯಾವ್ ರಿಯಲೈಸ್ ಅವ್ರ ಹತ್ರ ಯಾವುದೇ ಒಂದು ಸಾಧನೆ ಇಲ್ಲ. ಅವರು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 30% 72% ಯಾಕೆ? ಏನ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಪಾಪ ನಮ್ಮ ವರ್ಕಿಂಗ್ ಕ್ಲಾಸಿಗೆ, ಮಿಡಲ್ ಕ್ಲಾಸಿಗೆ ಏನೋ ರಿಲೀಫ್ ಕೊಟ್ಟಿದ್ದಾರಾ? ಅವ್ರಿಗೆ ಕೊಟ್ಟಿಲ್ಲ. ಕಾರ್ಪೊರೇಟ್ ಟ್ಯಾಕ್ಸ್ ಅವ್ರು ರಿಡ್ಯೂಸ್ಡ್. ಇಮ್ಯಾಜಿನ್, 11 ಲಕ್ಷ ಕೋಟಿ ಬ್ಯಾಂಕ್ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ, ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಬಹುದಾಗಿತ್ತು. ಓನ್ಲಿ ಅರೌಂಡ್ 200 to 300 ಬಿಗ್ ಕಾರ್ಪೊರೇಟ್ಸ್ 11 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಅಂತಂದ್ರೆ ಥಿಂಕ್ ಯಾರು ಸರ್ಕಾರ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇರುತ್ತೆ, ಅವ್ರಿಗೆ ಮಾಹಿತಿ ಇರುತ್ತೆ. ಆದ್ರೆ ಇದು ದುರದೃಷ್ಟ ಏನಂತಂದ್ರೆ ಬಿಜೆಪಿಯವರು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಈ ರೀತಿ ಸರ್ಕಾರಗಳನ್ನ, ಅಂದ್ರೆ ಚುನಾಯಿತ ಸರ್ಕಾರಗಳನ್ನ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಬಹಳ ನಾಚಿಕೆಗೇಡಿಯ ಸಂಗತಿ. ಈ ರಾಜ್ಯದ ಜನ ಬಿಜೆಪಿಯವರಿಗೆ ತಿರಸ್ಕಾರ ಮಾಡಿದ್ದಾರೆ. ಅವರ ದುರಾಡಳಿತ, ಅವರ ಭ್ರಷ್ಟಾಚಾರ, ಅವರ ಅವ್ಯವಹಾರಗಳಿಗೆ ಒಂದು ಪಾಠ ಕಲಿಸಿ ಅವರಿಗೆ ಮನೆಯಲ್ಲಿ ಕೂರಿಸಿದ್ದಾರೆ. ಮತ್ತೆ ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಹಿಡಿಯಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಅಧಿಕಾರದ ಹಪಿಟ್ಟು ಮತ್ತು ದುಡ್ಡಿನ ದಾಹ ಏನಿದೆಯಲ್ಲ, ಇದು ಪ್ರದರ್ಶನ ಮಾಡ್ತಾ ಇದೆ. ಆದ್ರೆ ಅದರಿಂದ ಏನೂ ಆಗಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿದೆ. ಯಾವಾಗೂ ಅಮಿತ್ ಶಾ ಏನೇ ಕೊಡ್ಲಿ, ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಮತ್ತೊಮ್ಮೆ ಆ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಮುಂದೆ ಏನು 66 ಸೀಟ್ ಬಂದಿದ್ದಾರಲ್ಲ, ಅವು 13 ಸೀಟು ಮುಂದೆ ಬರಲ್ಲ. ಅಲ್ಲ ಸರ್, ಈಗ ಲಾಸ್ಟ್ ಟೈಮ್ ಈ ರಾಜ್ಯದ ಜನ ನಮಗೆ ಒಂದು ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ದುರಾಡಳಿತದಿಂದ ಬೇಸತ್ತು ನಮ್ಮ ಸರ್ಕಾರದ 13ರಿಂದ 18ರವರೆಗೆ ಒಂದು ಒಳ್ಳೆ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಭರವಸೆಯಿಂದ 135 ಸೀಟ್ ಆರಿಸಿ ಕಳಿಸಿದ್ದಾರೆ ನಮ್ಮ ರಾಜ್ಯದ ಜನ. ನಮ್ಮ ಕರ್ತವ್ಯ ಏನಂತಂದ್ರೆ ಡೆವಲಪ್ಮೆಂಟ್ ಓರಿಯೆಂಟೆಡ್
ಒಂದು ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಪ್ರಯತ್ನ ಇದೆ, ನಮ್ಮ ಪ್ರಯತ್ನ ಇದೆ. ಇದಕ್ಕೆ ಅಡ್ಡಿ ಮಾಡಿ ಮತ್ತೆ ಅವರೆಲ್ಲ ಇದಕ್ಕೆ ಸರ್ಕಾರ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ರಾಜ್ಯದ ಜನ ಅವ್ರಿಗೆ ತಕ್ಕ ಪಾಠ ಮುಂದಿನ ಸರಿ ಕಲಿಸ್ತಾರೆ ಅಂತಕ್ಕಂಥದ್ದು ನನಗೆ ವಿಶ್ವಾಸ. ಸರ್, ಲಾಸ್ಟ್ ಟೈಮ್ ಆಪರೇಷನ್ ಆದವರು ಇಬ್ರು ಆಲ್ರೆಡಿ ಮತ್ತೆ ನಿಮ್ಮ ಕಡೆನೇ ಬರ್ತಾ ಇದ್ದಾರೆ, ಅಂದ್ರೂ ಬಿಜೆಪಿ ಬುದ್ಧಿ ಬರ್ತಾ ಇಲ್ಲ ಅಂತೀರಾ? ನೋಡಿ, ಈಗ ಬಿಜೆಪಿಯವರಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಯಾಕಂದ್ರೆ ಗೋವಾದಲ್ಲಿ ಇದೇ ರೀತಿ ಮಾಡಿದ್ವಿ, ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ, ನೀವು ರಾಜಸ್ಥಾನದಲ್ಲಿ ಹಿಂದಿನ ಸರ್ಕಾರ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಮಧ್ಯಪ್ರದೇಶದಲ್ಲಿ ಸರ್ಕಾರ ಬೆಳೆಸಿದ್ವಿ. ಎಲ್ಲ ರಾಜ್ಯಗಳಲ್ಲಿ ಅಸ್ಥಿರತೆ ಯಾವ ರೀತಿ ಅಂದ್ರೆ ಕೇಂದ್ರ ಸರ್ಕಾರ ಇಡಿ, ಇನ್ಕಮ್ ಟ್ಯಾಕ್ಸ್ ಅಂಡ್ CBI ಬಳಸಿ ಇವತ್ತು ಅನೇಕ ರಾಜಕೀಯ ಧುರೀಣರನ್ನ ಹೆದರಿಸಿ ಇವತ್ತು ಸರ್ಕಾರಗಳನ್ನ ಬೀಳಿಸ್ತಕ್ಕಂಥ ಏನ್ ಮಾಡ್ತಾ ಇದ್ದಾರಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕ. ಇದನ್ನ ಈ ದೇಶದ ಜನ ಗಮನಿಸ್ತಾ ಇದ್ದಾರೆ, ಈ ರಾಜ್ಯದ ಜನನು ಗಮನಿಸ್ತಾ ಇದ್ದಾರೆ. ಒಂದ್ ವೇಳೆ ಕೇಂದ್ರದಿಂದ ಬಿಜೆಪಿ ಸರ್ಕಾರವನ್ನು ಕಿತ್ತು ಎಸೆದೇ ಇದ್ರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ. ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೃತ್ಯ ನಾನು ಹೇಳ್ತಾ ಇಲ್ಲ, ಎಷ್ಟು ರಾಜ್ಯ ಸರ್ಕಾರಗಳು ಬೀಳಿಸಿದ್ದಾರೆ, MLAಗಳಿಗೆ ಓಪನ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಇಡಿ, CBI ಓಪನ್ಲಿ ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ರೇಟ್ಸ್, ಇಡಿ ರೇಟ್ಸ್ ಓನ್ಲಿ ಅಪೋಸಿಷನ್ ಮೇಲೆ ಯಾಕೆ ಆಗ್ತಾ ಇದೆ? ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಆರೋಪ ಇರೋರ ಮೇಲೆ ಯಾರ ಮೇಲೂ ಕೂಡ ಒಂದು ರೇಡು ಆಗಲ್ಲ, ಅವ್ರ ಮೇಲೆ ಕೇಸು ಆಗಲ್ಲ, ಎಲ್ಲರೂ ಕ್ಲೀನ್ ಚಿಟ್. ಒಬ್ಬ ನಾಯಕ ಬೇರೆ ಪಕ್ಷದಲ್ಲಿ ಇದ್ದವನ ಮೇಲೆ ಭ್ರಷ್ಟಾಚಾರ ಆರೋಪ ಅಂದ್ರೆ ಅವನ ಮೇಲೆ CBI ರೇಡ್ ಆಗ್ತದೆ, ಅವ್ನು ಬಿಜೆಪಿ ಸೇರಿದ ತಕ್ಷಣ ಅವ್ನಿಗೆ ಕ್ಲೀನ್ ಚಿಟ್ ಕೊಡ್ತಾನೆ. ಈ ರೀತಿ ಪ್ರಜಾಪ್ರಭುತ್ವ ಏನು ಇಲ್ಲಿ ಒಂದು ಡೆಮೋಕ್ರಸಿ, ಏನು ಮಾಕ್ರಿ ಆಫ್ ಡೆಮೋಕ್ರಸಿ ಮೋದಿ ಸರ್ಕಾರ ಮಾಡ್ತಾ ಇದೆಯಲ್ಲ, ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ನೋಡಿ, ನಮಗೆ ಹೆದರಿಕೆ ಇಲ್ಲ, ನಾವು ಜನರಿಗೆ ಕೆಲಸ ಮಾಡಕ್ ಬಂದಿದ್ದೀವಿ. ನಮಗೆ ಜನ ಆಶೀರ್ವಾದ ಮಾಡಿದರೆ ನಾವು ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ವಾಮ ಮಾರ್ಗದಿಂದ ಅವ್ರು ಸರ್ಕಾರ ತೆಗೆದ್ರೆ ಮುಂದೆ ಜನ ಮತ್ತೆ ಪಾಠ ಕಲಿಸ್ತಾರೆ ಅವ್ರು. ನಮಗಂತೂ ನಮ್ಮ ಶಾಸಕರು ಯಾರು ಕೂಡ ಹಣಕ್ಕೆ ಅಂಶ ಹೋಗಲ್ಲ ಅಂತಕ್ಕಂಥ ವಿಶ್ವಾಸ ನಮಗೆ. ಇದ್ರ ಬಗ್ಗೆ ಸಾಕಷ್ಟು ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಆಯೋಗ ತನ್ನ ಶಿಫಾರಸನ್ನ, ತನ್ನ ವರದಿಯನ್ನ ಕೊಟ್ಟಿದೆ ಸರ್ಕಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ KPCC ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರು ಸಮಾಲೋಚನೆ ಮಾಡಿದ್ದಾರೆ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಅಬ್ಸರ್ವರ್ಸ್ ಇಂದ ರಿಪೋರ್ಟ್ ತೆಗೆದುಕೊಂಡಿದ್ದಾರೆ ಮತ್ತು ಅನೇಕ ಸಭೆಗಳು ಕೂಡ ನಡೆದಿದೆ. ಅಂದ್ರೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಬಗ್ಗೆ ಅನೇಕ ಸಭೆಗಳಾಗಿವೆ, ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ಕೇಂದ್ರ ನಮ್ಮ AICC ಇಂದನೂ ಕೂಡ ಒಂದು ಮೀಟಿಂಗ್ ಅನ್ನು ಕೂಡ ಕರೀತಾರೆ. ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇರ್ತದೆ, ಅದರಲ್ಲಿ ಚರ್ಚೆ ಆಗ್ತದೆ. ಅದಾದ್ಮೇಲೆ ಅವರು ನಿರ್ಧಾರ ಮಾಡ್ತಾರೆ ಯಾರು ಎಲ್ಲಿ ನಿಲ್ಬೇಕು ಅಂತಕ್ಕಂಥದ್ದು. ಫೈನಲಿ AICC ಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು KPCC ಅಧ್ಯಕ್ಷರ ಒಂದು ಜಾಯಿಂಟ್ ಕನ್ಸಲ್ಟೇಷನ್ ಅಲ್ಲಿ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಇನ್ನೂ ಸಮಯ ಇದೆ ಅದಕ್ಕೆ. ಅದು ನೋಡಿ, AICC ಅಧ್ಯಕ್ಷರು ನಿಲ್ತಾರೆ ಇಲ್ಲ ಅವರೇ ಡಿಸೈಡ್ ಮಾಡ್ಬೇಕು. ವಿ ಕ್ಯಾನ್ ಕಮೆಂಟ್ ಬಿಕಾಸ್ ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ಇಟ್ ಇಸ್ ಫಾರ್ ಹಿಮ್. ಅವ್ರು ನಿರ್ಧಾರ ಮಾಡ್ಬೇಕು ತಾನೆ, ಯಾಕಂದ್ರೆ ಅವ್ರು ನಿಲ್ತಾರೆ ಇಲ್ಲ. ಹೌ ಕ್ಯಾನ್ ಐ ಟೆಲ್? AICC ಅಧ್ಯಕ್ಷರಿದ್ದಾರೆ, ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದನ್ನ ಡಿಸೈಡ್ ಮಾಡ್ತಾರೆ. ಅಂದ್ರೆ ನಾವು ಚುನಾವಣೆ ಹೇಗೆ ಮಾಡಬೇಕು ಅಂತ ಮಾಡಿದ್ದೀವಿ, ಕ್ಯಾಂಡಿಡೇಟ್ ಬಗ್ಗೆ ಅದು ಏನಂತ ಚರ್ಚೆ ಆಗಿಲ್ಲ. ಅದೇ ಯಾಕಂದ್ರೆ ಇದು AICC ಅಧ್ಯಕ್ಷರ ಒಂದು ಮತಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಅವರು ನಿಲ್ತಾರೆ ಇಲ್ಲ ಅಂತಕ್ಕಂಥ ನಿರ್ಧಾರ ಪಕ್ಷ ತೆಗೆದುಕೊಳ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತೆಗೆದುಕೊಂಡ ಮೇಲೆ ನಾವು ಆಲ್ಟರ್ನೇಟಿವ್ ಅನ್ನು ವಿಚಾರ ಮಾಡ್ತೀವಿ. ಅಲ್ಲ ಸರ್, ತಾವು ಖರ್ಗೆ ಅವರ ಆಪ್ತರಲ್ಲಿ ಬಹಳ ಪ್ರಮುಖರು, ತಾವು ನಿಲ್ಲಂತ ಆಗ್ರಹ ಮಾಡ್ತೀರಾ ಖರ್ಗೆ ಅವರಿಗೆ ಅಂತ? ನೋಡಿ, ಈಗ ಅದು ನಾವು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ನಮ್ಕಿನ ಜಾಸ್ತಿ ಮಾಹಿತಿ ಇರ್ತದೆ, ನಮ್ಕಿನ ಡಬಲ್ ಅನುಭವ ಇದೆ, ನಮ್ಮ ವಯಸ್ಸಿದ್ದಕ್ಕೆ ಜಾಸ್ತಿ ಅವ್ರಿಗೆ ಅನುಭವ ಇದೆ. ಹಾಗಾಗಿ ಅವ್ರಿಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಿಲ್ಲ. ಅವರು ನಿಲ್ಬೇಕು ಇಲ್ಲ, ಅವ್ರ ನಿರ್ಣಯ ಏನಿರ್ತದೆ ನಾವೆಲ್ಲರೂ ಅದರ ನಿರ್ಣಯದಂತೆ ನಾವು ಕೆಲಸ ಮಾಡ್ತೀವಿ. ಮುಂದೆ ಮಾಡೋಣ, ಯಾಕಂದ್ರೆ ಈಗಂತೂ ನಿಮ್ಮ ಚುನಾವಣೆ ಇದೆ. ಮುಂದೆ ಮಾಡ್ತಕ್ಕಂಥ ಖಂಡಿತವಾಗಿ ಮಾಡೋಣ. ಯಾಕಂದ್ರೆ ನಾವು ಖಂಡಿತವಾಗಿ ಈ ಭಾಗದ ಇತಿಹಾಸ, ಯಾಕಂದ್ರೆ ನಮ್ಮ ಭಾಗಕ್ಕೆ ಒಂದು ಭವ್ಯ ಇತಿಹಾಸ ಇದೆ. ರಾಷ್ಟ್ರಕೂಟರು ಕಾವೇರಿಯಿಂದ ಗೋದಾವರಿವರೆಗೆ ಆಳಿದ್ರು ಅಂತಕ್ಕಂಥ ಇತಿಹಾಸ ಇದೆ. ರಾಷ್ಟ್ರಕೂಟರ ವೈಭವ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 250 ವರ್ಷಗಳ ಕಾಲ ಇಡೀ 3/4 ಆಫ್ ಇಂಡಿಯಾ ಅನ್ನ ರೂಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ರಾಷ್ಟ್ರಕೂಟರ ವೈಭವ ಮತ್ತು ನಮ್ಮ
ಕಲಬುರಗಿ ಜಿಲ್ಲೆಯ ನಾವು ಏನು ವೈಭವವನ್ನು ಖಂಡಿತವಾಗಿಯೂ ಕೂಡ ನಾವು ಆಚರಣೆ ಮುಂದೆ ಮಾಡೋಣ. ಓಕೆ, ಕರೆಕ್ಟ್. ನೋಡಿ, ನಮ್ಮ ಸರ್ಕಾರ ಝೀರೋ ಟಾಲರೆನ್ಸ್ ಫಾರ್ ಕ್ರೈಮ್ ಅಂತಕ್ಕಂಥದ್ದು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಯಾವುದೇ ಈ ರೀತಿ ದುಷ್ಕೃತ್ಯಗಳು ಪದೇ ಪದೇ ಬೆಂಗಳೂರಿನ ಮತ್ತು ಕರ್ನಾಟಕ ರಾಜ್ಯದ ಘನತೆಗೆ ಧಕ್ಕೆ ಬರ್ತಕ್ಕಂಥ ಒಂದು ಕೃತ್ಯ ಕೆಲವು ಸಂಘಟನೆಗಳು ಮಾಡ್ತಾ ಇದ್ದಾವೆ, ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಿ ನಮ್ಮ ಸರ್ಕಾರ ಮಟ್ಟ ಹಾಕ್ತದೆ. ಇಂಥ ಯಾವ್ಯಾವ ದುಷ್ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರ ಮೇಲೆ ಆಕ್ಷನ್ ಆಗ್ತದೆ. ಈ ರೀತಿ ಆಗಬಾರ್ದು. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಒಂದು ಬಹಳ ದೊಡ್ಡ ಹೆಸರಿದೆ ದೇಶದಲ್ಲಿ. ಯಾಕಂದ್ರೆ ಎಲ್ಲ ಇನ್ವೆಸ್ಟರ್ಸು ದೇ ಆರ್ ಆಲ್ ಲುಕಿಂಗ್ ಟುವರ್ಡ್ಸ್ ಕರ್ನಾಟಕ. ಯಾಕಂದ್ರೆ ಕರ್ನಾಟಕ ಇಸ್ ಎ ಪೀಸ್ಫುಲ್ ಸ್ಟೇಟ್. ಕರ್ನಾಟಕದಲ್ಲಿ ಸ್ಟೆಬಿಲಿಟಿ ಇದೆ, ಪಾಲಿಸಿಯಲ್ಲೂ ಕೂಡ ಇಲ್ಲಿ ಸ್ಟೆಬಿಲಿಟಿ ಇದೆ, ಆಮೇಲೆ ಲಾ ಆ್ಯಂಡ್ ಆರ್ಡರ್ ಇದೆ, ಇಲ್ಲಿ ಒಳ್ಳೆ ಇಕೋಸಿಸ್ಟಮ್ ಇದೆ ಅಂಥೇಳಿ ಎಲ್ಲ ಇಂಡಸ್ಟ್ರೀಸು ಎಲ್ಲ ಸ್ಟೂಡೆಂಟ್ಸು ಕರ್ನಾಟಕದತ್ತ ಬರ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಇದೆ, ಅದನ್ನು ನಾವು ಮಾಡ್ತೀವಿ. ಸರ್, ಈಗ ಕಲಬುರಗಿ ರಿಲೇಟೆಡ್ 2 ಇನ್ಸಿಡೆಂಟ್ಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ತಪ್ಪುಗಳು ಅಂತ ಹೇಳಿ ಹೈಕೋರ್ಟ್ ಕೆಲವು ವಿಷಯಗಳನ್ನು ಹೊಡೆದಾಕ್ತೀವಿ. ಒಂದು, ಯಾರೊಬ್ಬರು ವಾಗ್ಮಿಗಳು ಬರ್ತಾರೆ ಚಿತ್ತಾಪುಲ್ಕಿ ಅಂತಂದಾಗ ಅವರ ಪ್ರವೇಶ ನಿರ್ಬಂಧ ಮಾಡಿದಾಗ ಅದು ಸರಿಯಲ್ಲ ಅಂತ ಹೊಡೆದಾಕ್ತೀವಿ. ಇನ್ನೊಂದು, ರಾಘವ ಚೈತನ್ಯ ರಥಯಾತ್ರೆ ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಷನ್ ಬ್ಯಾನ್ ಮಾಡಿದಾಗ ಅದನ್ನು ಸರಿಯಲ್ಲ ಅಂತ ಹೊಡೆದಾಗ. ಅಂದರೆ ಅಡ್ಮಿನಿಸ್ಟ್ರೇಷನ್ ಕ್ರಮಗಳೇ ತಪ್ಪು ಅಥವಾ ಏನಿದೆ ಅರ್ಥ ಆಗ್ತದೆ? ಅಲ್ಲ ನೋಡಿ, ಅಡ್ಮಿನಿಸ್ಟ್ರೇಷನ್ ಸಿ ನಾವು ವಿ ಆರ್ ವರ್ಕಿಂಗ್ ಇನ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್. ಅಲ್ಲಲ್ಲ, ನಾವು ನೋಡಿ ಹಾಗಲ್ಲ. ಇಟ್ ಮೀನ್ಸ್ ಟು ಸೇ ದ್ಯಾಟ್ ಅವರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆರ್ ಅಲರ್ಟ್ ಅಂಡ್ ವರ್ಕಿಂಗ್. ನಮ್ಮ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರ ಮತ್ತು ಒಂದು ಜಿಲ್ಲಾಡಳಿತ ತನಗೆ ಅನಿಸಿದ್ದನ್ನು ಅವರು 100% ಅವರಿಗೆ ಆದೇಶನ ಹೊರಡಿಸ್ತಕ್ಕಂಥ ಅಧಿಕಾರ ಅವರಿಗಿದೆ, ಇನ್ ದ ಇಂಟ್ರೆಸ್ಟ್ ಆಫ್ ಪೀಸ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ಬಟ್ ಅದನ್ನು ಸ್ಕ್ರೂಟನೈಸ್ ಮಾಡ್ತಕ್ಕಂಥ ಅಧಿಕಾರ ಇವತ್ತು ನ್ಯಾಯಾಲಯಕ್ಕಿದೆ, ನ್ಯಾಯಮೂರ್ತಿಗಳಿಗಿದೆ. ಅದನ್ನು ಕಾನ್ಸ್ಟಿಟ್ಯೂಷನ್ ಅನ್ನು ಅಪ್ಹೆಲ್ಡ್ ಮಾಡ್ತಕ್ಕಂಥದ್ದು ನಮ್ಮ ಕೋರ್ಟ್ಗಳು ಮಾಡ್ತಾರೆ, ಜಡ್ಜಸ್ ಮಾಡ್ತಾರೆ. ಅದನ್ನು ಅವ್ರ ಕರ್ತವ್ಯ ಇವ್ರು ಮಾಡಿದ್ದಾರೆ, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ದಟ್ ಮೀನ್ಸ್ ಟು ಸೇ ದಟ್ ಅವರ್ ಡೆಮೋಕ್ರಸಿ ಈಸ್ ಲೈವ್ ಹಿಯರ್. ನಾವು ಸೊ ಎವ್ರಿಬಡಿ ಹ್ಯಾಸ್ ಇಟ್ ಇಂಡಿಪೆಂಡೆನ್ಸ್. ನಮ್ಮ ಕರ್ತವ್ಯ ನಾವು ಒಂದು ನಿಸ್ವಾರ್ಥ ಭಾವದಿಂದ ಮಾಡಿರ್ತೀವಿ. ಆದರೆ ಅಪ್ರೋಪ್ರಿಯೇಟ್ ಅಥಾರಿಟೀಸ್ ದೇ ಹ್ಯಾವ್ ದ ಲಿಬರ್ಟಿ ಟು ಟೇಕ್ ದ ಡಿಸಿಷನ್ ಅಂಡ್ ವಿ ಅಬೈಡ್ ಬೈ ದಟ್. ಕರ್ನಾಟಕ ರಾಜ್ಯದಲ್ಲಿ ಇವು ಯಾವುದಕ್ಕೂ ಆಸ್ಪದ ಇಲ್ಲ. ಇದು ದಿಸ್ ಆರ್ ಆಲ್ ಕ್ರಿಯೇಷನ್. ದೀಸ್ ಆರ್ ಆಲ್ ಟ್ರೈಂಗ್ ಯು ಸಿ ಸಮ್ ಫೋರ್ಸಸ್ ವಿಚ್ ಏನಂದ್ರೆ ನಮ್ಮ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ಥರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರ ಯಾವುದೂ ಸೊಪ್ಪು ಹಾಕಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ, ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ, ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ. ದಿಸ್ ವಿಲ್ ಬಿ ಅವರ್ ಫೋಕಸ್. ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಆಲ್ ದಿಸ್ ಸಿಲಿ ಅಟೆಂಪ್ಟ್ಸ್ ಟು ಡಿಸ್ಟರ್ಬ್ ಪೀಸ್ ಇದೆಯಲ್ಲ. ವಿ ವಿಲ್ ಟ್ಯಾಕಲ್ ಇಟ್. FSL ವರದಿಯಲ್ಲಿ ಬಂದಿದ್ರೆ ಐ ಆಮ್ ನಾಟ್ ಅವೇರ್. ಇಫ್ ಇಟ್ ಹಸ್ ಕಮ್ ವಿಲ್ ಟೇಕ್ ಆಕ್ಷನ್. ನೋಡಿ, ಇಫ್ ಸಂಬಡಿ ಏನಾಗಿದೆ, ಕೆಲವು ಜನ ಇಫ್ ದೇ ಥಿಂಕ್ ದೇ ಕ್ಯಾನ್ ಮಿಸ್ಯೂಸ್ ದ ಫ್ರೀಡಮ್ ಆಫ್ ಸ್ಪೀಚ್, it will be action will be taken as per law. See, we don't protect anybody. ಈಗ ಯಾವುದು ಇಂಡಿವಿಜುವಲ್, ಯು ಸಿ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಂಡಿವಿಜುವಲ್. ಯಾರು ತಪ್ಪು ಮಾಡಿದ್ರೆ ವಿಲ್ ಟೇಕ್ ಆಕ್ಷನ್ ಅಂತ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿದ್ದಾರೆ. ಈಗ ವಿ ಆರ್ ರೆಡಿ ಫಾರ್ ಬೋತ್. FSL ರಿಪೋರ್ಟ್ ಅಲ್ಲಿ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಬೇರೆ ವಿಷಯ, ಬಂದಿದೆ ಅಂತಂದ್ರೆ ವಿಲ್ ಟೇಕ್ ಆಕ್ಷನ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಡ್ ವಿಲ್ ಡೂ ದಟ್ if it is at stake. ನೋಡಿ, this type of breaches happen. It happened in the parliament also. ಕರೆಕ್ಟ್. ಈಗ ಅಸ್ಸಾಂ ಪಾರ್ಲಿಮೆಂಟ್ ಅಲ್ಲಿ ನೀವು ನೋಡಿದಿರಲ್ಲ ಎಷ್ಟು ಬಿಗಿ ಬಂದೋಬಸ್ತ್ ಇರುತ್ತೆ. ನಮ್ಮ ಅಸೆಂಬ್ಲಿಯಲ್ಲಿ ಅಷ್ಟು ಬಿಗಿ ಬಂದೋಬಸ್ತ್ ಇಲ್ಲ. ಪಾರ್ಲಿಮೆಂಟ್ ಅಲ್ಲೇ ಒಂದು ಕೃತ್ಯ ನಡೀತು. ಪಾರ್ಲಿಮೆಂಟ್ ಒಳಗೆ ಹೋಗಿ ಕೂಗಿ ಎಲ್ಲ ನೋಡಿದ್ರಲ್ಲ, ದೇಶ ವಿರೋಧಿ ಇದು. ದೀಸ್ ಆರ್ ಆಲ್ ಥಿಂಗ್ಸ್, ಇವನು ಫ್ರಿಂಜ್ ಎಲಿಮೆಂಟ್ಸ್. ಇದೇನು ದಿನನಿತ್ಯ ನಡೀತಕ್ಕಂಥದ್ದಲ್ಲ. ಪಾರ್ಲಿಮೆಂಟ್ ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಡೀತು, ಅಸೆಂಬ್ಲಿ ನಡೀತದೆ. ದೀಸ್ ಆರ್ ಆಲ್ ಫ್ರಿಂಜ್ ಎಲಿಮೆಂಟ್ಸ್. ಸೊ ಇಂಥವಕ್ಕೆ ನಾವು ಕ್ರಬ್ ಮಾಡೋದಕ್ಕೆ ವಿಲ್ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್.
ಅದಕ್ಕೆ ಇನ್ನೂ ಅಷ್ಟು ನಾವು ಇಲ್ಲಿ ಬಗೆ ಭದ್ರತೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಅನ್ನತಕ್ಕಂಥದ್ದು ಖಂಡಿತವಾಗಿ ಮಾನ್ಯ ಸ್ಪೀಕರ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಮುಂದೆನೂ ಕೂಡ ಪಾರ್ಲಿಮೆಂಟ್ ಅಲ್ಲೂ ಕೂಡ ಹಿಂಗ್ ಬ್ರೀಚ್ ಆಗದಂಗೆ ಅವರು ಕೂಡ ಅಲ್ಲಿ ನೋಡಿ ನೇಮಕ ಪ್ರಕ್ರಿಯೆ ಇಲ್ಲಿ ಇಟ್ಸ್ ಎ ರನ್ನಿಂಗ್ ಹಾಸ್ಪಿಟಲ್. ಜಯದೇವ ಏನಿದೆಯಲ್ಲ ಇಟ್ಸ್ ರನ್ನಿಂಗ್ ಹಾಸ್ಪಿಟಲ್. ನಾವು ಈಗಾಗಲೇ ವಿ ಆರ್ ರನ್ನಿಂಗ್ ಡೈಲಿ OPD 500 ಇಲ್ಲೇ ಇದ್ದಾರೆ. ಡಾಕ್ಟರ್ ನಮ್ಮ ವೀರೇಶ್ ಅವರು ಮೋರ್ ದೆನ್ 500 ನಮ್ಮ OPD ಇದೆ. ನಾವು ಡೈಲಿ ನಿಯರ್ಲಿ 20 ಪ್ರೊಸೀಜರ್ಸ್ ಆಗ್ತಾ ಇದೆ. ಆಂಜಿಯೋಗ್ರಾಫಿ ಆಂಜಿಯೋಪ್ಲಾಸ್ಟಿ ಎಲ್ಲ ಸೇರಿ ಮೋರ್ ದೆನ್ 1000 ಬೈಪಾಸ್ ಸರ್ಜರಿ ಆಗಿದೆ ಈಗ. ಹಾಗಾಗಿ ದಿಸ್ ಎ ರನ್ನಿಂಗ್ ಹಾಸ್ಪಿಟಲ್. ಆಲ್ರೆಡಿ ಸ್ಟಾಫ್ ಇಸ್ ರಿಕ್ರೂಟೆಡ್. ಓನ್ಲಿ ಇಲ್ಲಿ ಇಕ್ವಿಪ್ಮೆಂಟ್ಗೂ ಎಲ್ಲ ಇಲ್ಲಿ ಹೊಸ ಆಸ್ಪತ್ರೆಗೆ ಇಕ್ವಿಪ್ಮೆಂಟು ಫರ್ನಿಚರ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಟೆಂಡರ್ಡ್. ಎವ್ರಿಥಿಂಗ್ ವಿಲ್ ಬಿ ಇನ್ ಪ್ಲೇಸ್ ಬೈ ಏಪ್ರಿಲ್ ಎಂಡ್ ಅನ್ಕೊಂಡು ಮ್ಯಾಕ್ಸಿಮಮ್ ಬೈ ಮೇ. ಹಾಗಾಗಿ ಇಲ್ಲಿ ಇನ್ನೂ ಅಡಿಷನಲ್ ಏನೇನು ಸ್ಟಾಫ್ ರಿಕ್ವೈರ್ಡ್ ಇದೆ ಆಲ್ರೆಡಿ ದೇ ಆರ್ ವರ್ಕಿಂಗ್. ಅವರೇ ಇಲ್ಲಿ ಶಿಫ್ಟ್ ಆಗ್ತಾರೆ. ಹಾಗಾಗಿ ಬೇರೆ ಫಾರ್ ಎಕ್ಸಾಂಪಲ್ ಟ್ರಾಮಾ ಸೆಂಟರ್ ನಾವು ರಿಕ್ರೂಟ್ ಮಾಡಿದ್ವಿ. ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೊ ಸಪ್ರೇಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದಕ್ಕೆ. ಸೊ ಎವ್ರಿಥಿಂಗ್ ವಿಲ್ ಬಿ ಡನ್. ನಮ್ಮನ್ನ ಅನೌನ್ಸ್ ಮಾಡಿ ಹೋಗ್ತಕ್ಕಂಥವ್ರಲ್ಲ. ನಾವು ಯಾವ್ದು ಪ್ರಾರಂಭ ಮಾಡ್ತೀವಿ ಅದನ್ನ ಉದ್ಘಾಟನೆ ಮಾಡಿ ಜನರ ಉಪಯೋಗಕ್ಕೆ ಮಾಡಿರ್ತಕ್ಕಂಥದ್ದು ಇಟ್ಸ್ ಅವರ್ ಟ್ರ್ಯಾಕ್ ರೆಕಾರ್ಡ್. ನೋಡಿ ಅವರಿಗೆ ಬಹುಶಃ ಹಿಂದೂ ಮುಂದೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸರ್ಕಾರ ಇಟ್ ಈಸ್ ಒನ್ ಆಫ್ ಅವರ್ ಗ್ಯಾರಂಟೀಸ್. ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನೌಕರಿಗಳನ್ನು ಕೊಡ್ತೀವಿ ಅಂತ ಇಟ್ಸ್ ಅ ಪಬ್ಲಿಕ್ ಕಮಿಟ್ಮೆಂಟ್. ಅವರಿಂದ ಕೇಳಬೇಕಾಗಿಲ್ಲ. ವಿ ಆರ್ ವರ್ಕಿಂಗ್ ಆನ್ ಇಟ್. ಆಮೇಲೆ ವಿ ಆಲ್ರೆಡಿ ಪ್ರೊಸೆಸ್ ಅಲ್ಲಿ 50,000 ಉದ್ಯೋಗ ನಾವೇನು ಕೊಡ್ತೀವಿ ಅಂತ ಹೇಳಿದೀವಿ. ಮೋರ್ ದೆನ್ 15,000 ಈಗೇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್ ಇನ್ ಅವರ್ ಗವರ್ಮೆಂಟ್. ಅಂಡ್ in next 2 years another 15,000 recruitments will happen. 3 ವರ್ಷದಲ್ಲಿ 50,000 ನಮ್ದೇನು ಟಾರ್ಗೆಟ್ ಇದೆ. 30,000 ನೌಕರಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಇದನ್ನ ನಾನು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ಸದಸ್ಯರು ನಾವು ಮೀಟಿಂಗ್ ಮಾಡಿ ಪ್ರತಿ ಇಲಾಖೆಯ ಕಲ್ಯಾಣ ಕರ್ನಾಟಕದ ಏನು ಸ್ಥಳೀಯ ವೃಂದದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡೋದಕ್ಕೆ ರಿಕ್ರೂಟ್ ಮಾಡೋದಕ್ಕೆ ವಿ ಆರ್ ಪರ್ಸನಲಿ ಮಾನಿಟರಿಂಗ್. ನಿಯರ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ ಮನಿ 15,000 ನೌಕರಿಗಳು ಪ್ರೊಸೆಸ್ ಅಲ್ಲಿ ಇವೆ. ನೋಡಿ ಅವರು ರಾಜಕೀಯ ಏನೋ ಅಲ್ಲಿ ವೈಯಕ್ತಿಕ ಜಗಳ ಆಗಿದೆ. ಅವ್ರು ಆದ್ಮೇಲೆ ಅವ್ರು ಯಾರು ಅಲ್ಲಿ ಅಡ್ಮಿಟ್ ಆಗಿದ್ರು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಮಗೇನು ಸಂಬಂಧ ಇಲ್ಲ, ಅವ್ರು ನಮಗೆ ಬೇಕಾದವ್ರು ಇದ್ದಾರೆ, ಇವ್ರೇನೋ ರಾಜಕೀಯ ಚುಲಕ ಕಾರಣಕ್ಕಾಗಿ ಹೇಳ್ತಾ ಇದಾರೆ ಅಂತ ಅವ್ರದೇ ವಿಡಿಯೋ ನಿಮ್ಗೊಂದು ಹಾಕ್ತೀನಿ ನಾನು ಪರ್ಸನಲಿ. ಇಲ್ಲ ಅವರು ನಮ್ಮವರೇ ಇವರು ನಮ್ಮವರೇ ಅವ್ರವ್ರು ಜಗಳ ಆಡ್ಕೊಂಡಿದ್ದಾರೆ ಊರಲ್ಲಿ. ನೋಡಿ ಕೇಳಿ, ನಮ್ಮ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ನಮ್ಮ ಊರಲ್ಲಿ ಎಲ್ರಿಗೂ ಕೂಡ ಏನೇ ಇಂಥ ಸಮಸ್ಯೆ ನಾವು ಯಾವುದು ಉಲ್ಬಣ ಮಾಡಲ್ಲ, ಅದನ್ನು ಸಾಲ್ವ್ ಮಾಡ್ತೀವಿ. ಅವ್ರಿಬ್ರು ನಮ್ಮವರೇ ಇದ್ದಾರೆ. ಅವರು ಜಗಳ ಆಡ್ಕೊಂಡಿದ್ದಾರೆ. ಆದ್ರೆ ಯಾರು ತಪ್ಪು ಮಾಡಿದಾರೋ ಆಕ್ಷನ್ ತಗೋ ಅಂತ ಹೇಳಿದೀವಿ ನಾವು. ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ಎನಿಬಡಿ. ಆಮೇಲೆ ಯಾರು ಗಾಯಗಳಾಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರಲ್ಲಿ ಯಾರು ಇದಿಲ್ಲ, ನಮ್ದೇನೋ ಜಗಳಾಗಿ ಇವ್ರು ಮಾಡಿದ್ದಾರೆ ಅಂತ ಹೇಳಿ ಅವರೇ ಸ್ಟೇಟ್ಮೆಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಇವ್ರಿಗೇನಾಗಿದೆ, ಸೋಲಿನ ಹತಾಶೆಯಿಂದ ಅವರಲ್ಲಿ ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದರಿಂದ ಏನಾಗತ್ತೆ, ಟ್ವೀಟ್ ಮಾಡೋದು ಬೇರೆ, ಆದ್ರೆ ಅದಕ್ಕೆ ಏನಾದ್ರೂ ಒಂದು ಬೇಸಿಸ್ ಇರ್ಬೇಕು. ಈಗ ಎಲ್ಲ ನಮ್ಮ ಯಾವುದೇ ಒಂದು ಕ್ರೈಮ್ ಡಿಸ್ಟಿಕ್ ಆದ್ರೆ ಪೊಲೀಸ್ ಇಲಾಖೆ ಫ್ರೀ ಹ್ಯಾಂಡ್ ಇದೆ. ನಾವು ಪೊಲೀಸ್ ಇಲಾಖೆಗೆ ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಏನಂತಂದ್ರೆ ವಿ ಹ್ಯಾವ್ ಟು ಕರ್ಬ್ ಕ್ರೈಮ್ ಅಂಡ್ ಇಲ್ಲಿಗಲ್ ಆಕ್ಟಿವಿಟೀಸ್. ಯಾರೇ ತಪ್ಪಿತಸ್ಥರು ಯಾವುದೇ ಒಂದು ಈ ರೀತಿಯ ಕೃತ್ಯ ಆದಾಗ ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಅಪ್ರಹೆಂಡ್ ದ ಕಲ್ಪ್ರಿಟ್ಸ್. ಸೊ ದಟ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್. ಯಾರೇ ಇರಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾರೆ. ಮತ್ತು ಇಂಥ ಕ್ರಿಮಿನಲ್ ಆಕ್ಟಿವಿಟೀಸಿಗೆ ನಮ್ಮ ಹತ್ರ ಯಾವುದೇ ಸ್ಕೋಪ್ ಇಲ್ಲ. ನಾನಾಗ್ಲಿ ಪ್ರಿಯಾಂಕ್ ಖರ್ಗೆ ಆಗ್ಲಿ ಯಾರು ಕೂಡ ನಮ್ಮ ಸರ್ಕಾರದಲ್ಲಿ ನಮ್ಮ ಶಾಸಕರಾಗ್ಲಿ ಕ್ರೈಮಿಗೆ ಯಾರೇ ಮಾಡಿರ್ಲಿ ವಿಲ್ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ. ಅದಕ್ಕೆ ಅವರು ಅನಲೈಸ್ ಮಾಡ್ತಾರೆ, ನಿಮಗೂ ಗೊತ್ತಿದೆ. ಹಾಗಾಗಿ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ. ಹಾಗಾಗಿ ಯಾವುದೇ ಒಂದು ಕ್ರೈಮ್ ನಡೆದಾಗ ಇಮಿಡಿಯೇಟ್ ಆಕ್ಷನ್ ಸರ್ಕಾರ ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ನಮ್ಮ ಇಲಾಖೆಯಲ್ಲಿ ದೇ ಆರ್ ಟೇಕಿಂಗ್ ಅಪ್ರೋಪ್ರಿಯೇಟ್ ಆಕ್ಷನ್. ಕರೆಕ್ಟ್, ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ.
ಇಲ್ಲ ಕರೆಕ್ಟ್. ಸರ್ ಈಗ ರಿಟರ್ನ್ ದುಡ್ಡನ್ನ ಕೊಡೋದಕ್ಕೆ ಎಮರ್ಜೆನ್ಸಿ ಒಪ್ಕೊಂಡಿದ್ದಾರೆ ವಿದ್ಯಾರ್ಥಿ ಕೊಡೋದಕ್ಕೆ, ಅಂದ್ರೆ ಎಷ್ಟು ಹಗರಣ ಆಗಿದೆ ತನಿಖೆ ಆಗಬೇಕಲ್ಲ. ಈಗ ನೋಡಿ, ಇದು ಸರ್ಕಾರದ ಹಣ ನಾವೇನು ಯಾವುದು ಇದು ಕೊಡೋದಿಲ್ಲ. ಯಾಕಂದ್ರೆ ಇದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ NMC ನಾರ್ಮ್ಸ್ ಇದೆ. NMC ಒಂದು ಸ್ಟೈಫಂಡ್ ಇಷ್ಟು ಕೊಡ್ಲೇಬೇಕು ಅಂತ ಇಟ್ ಈಸ್ ಮ್ಯಾಂಡೇಟ್ರಿ ಬೈ NMC. ಅದು ಅವ್ರಿಗೆ ಕೊಡ್ಲೇಬೇಕು, ಇಟ್ ಈಸ್ ಎ ರೈಟ್. ಎಲ್ಲೇನ ಹಿಂಗೆ ಕೊಟ್ಟಿಲ್ಲ ಅಂತ ನಮ್ಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಬಂದಿದೆ, ನಾವು ವಿ ಗಿವ್ ಡೈರೆಕ್ಷನ್ ಟು ದ ಕನ್ಸರ್ನ್ಡ್ ಇನ್ಸ್ಟಿಟ್ಯೂಟ್ಸ್. ಇಫ್ ದೇ ಡೋಂಟ್ ಕಂಪ್ಲೈ, ಆಕ್ಷನ್ ವಿಲ್ ಹ್ಯಾಪನ್ ಬಿಕಾಸ್ NMC ಇಟ್ ಇಸ್ ಬೌಂಡ್ ಬೈ NMC. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ನಿಯಮ ಅಲ್ಲ ಅದು, ಇಟ್ ಈಸ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಇಟ್ ಈಸ್ ಮ್ಯಾಂಡೇಟ್ರಿ ಫಾರ್ ದ ಸ್ಟೈಫಂಡ್ ಟು ಬಿ ಪೇಡ್. ಅಂಥದ್ದೇನೋ ವೈಲೇಷನ್ ಆಗಿದ್ರೆ ಡೆಫಿನೆಟ್ಲಿ ವಿಲ್ ಗಿವ್ ಡೈರೆಕ್ಷನ್ ಟು ದ ಕನ್ಸರ್ನ್ಡ್ ಇನ್ಸ್ಟಿಟ್ಯೂಟ್. ಸ್ಟೂಡೆಂಟ್ಸ್ ಡಾಟಾ ಕೊಟ್ಟಿದ್ದಾರೆ, ಬ್ಯಾಂಕ್ ಚೆಕ್ ತಗೊಂಡು ಮತ್ತೆ ಅವರು ಡ್ರಾ ಮಾಡ್ಕೊಂಡಿದ್ದಾರೆ, ಡಾಟಾ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಕಮಿಷನರ್ ಹೋಗಿದ್ದಾರೆ. ರಿಟರ್ನ್ ಅವರಿಗೆ ಕೊಡೋದಕ್ಕೆ ಎಮರ್ಜೆನ್ಸಿ ಕಾಲೇಜ್ ಒಪ್ಪಿಕೊಂಡಿದೆ. ಇಲ್ಲ, ಒಂದ್ ವೇಳೆ ನೋಡಿ, ಇಫ್ ದೇರ್ ಇಸ್ ಎನಿ ಡಿಸ್ಕ್ರಿಪೆನ್ಸಿ ದಟ್ ವಿಲ್ ಬಿ ಲುಕ್ಡ್ ಇಂಟು. ಐ ಥಿಂಕ್ ತನಿಖೆ ನೋಡಿ 100% ಅವ್ರು ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ತನಿಖೆ 100% ಆಗುತ್ತೆ. ಇಲ್ಲ, ನೋಡಿ, ಕಂಪ್ಲೇಂಟ್ ಕೊಟ್ಟ ಮೇಲೆ ತನಿಖೆ ಆಗೇ ಆಗುತ್ತೆ. Nobody will refuse any complaint. Any complaint which is filed will be looked into and appropriate action will happen. That you can be assured. ಇಲ್ಲ ನೋಡಿ, ಯಾವುದೇ ಸ್ಟೂಡೆಂಟ್ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಮತ್ತು ನಮ್ಮ MBBS ಓದ್ತಕ್ಕಂಥವ್ರು ಎಲ್ಲ ಬುದ್ಧಿವಂತರಿದ್ದಾರೆ ಅವ್ರೇನು. ಆಮೇಲೆ ಅವರಿಗೆ NMC ನಾರ್ಮ್ಸ್ ಗೊತ್ತಿದೆ, ಅಂಡ್ NMC ನಾರ್ಮ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಇದೆ. NMC ವೆಬ್ಸೈಟ್ ಅಲ್ಲಿ ಇದೆ ವಾಟ್ ಆರ್ ದ ರೂಲ್ಸ್ ಅಂತ. ಇಲ್ಲ, ಆ ರೀತಿ ನಮ್ಮ ಗಮನಕ್ಕೆ ಬಂದ್ರೆ ಖಂಡಿತವಾಗಿ ನಾವು ಆ ಒಂದು ಕಾಲೇಜ್ಗಳ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ನನಗೆ ಲಾಸ್ಟ್ ಟೈಮ್ ಅಸೆಂಬ್ಲಿಯಲ್ಲಿ ಹೀಗೆ ಒಂದು ಕಂಪ್ಲೇಂಟ್ ಬಂದಿತ್ತು, ಯಾವ ಕಾಲೇಜ್ ಅವರು ಕೊಡ್ತಾ ಇಲ್ಲ ಅಂತ. ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ವಿ. ಆಮೇಲೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟರು, ಅವ್ರು ಕೊಟ್ಟಿರೋದೆಲ್ಲ ಡೀಟೇಲ್ಸ್ ಕೊಟ್ಟರು. ಆ ರೀತಿ ಎಲ್ಲೇನ ಕಂಪ್ಲೇಂಟ್ ಬಂದಾಗ ವಿ ಆರ್ ಲುಕಿಂಗ್ ಇನ್ ಟು ಇಟ್ ಆಫ್ ಸ್ಟೂಡೆಂಟ್ಸ್. whenever there is a complaint, they are also checking the passport of the student whether money is being given to them or not. It's so closely monitored. ಯಾರಿಗಾದ್ರೂ ಕೊಡ್ಬೋದು. ಯು ಸಿ, ಯಾವ ಅವ್ರು ಪೊಲೀಸರು ಕೊಟ್ರೆ ಪೊಲೀಸ್ ಮಾಡ್ತಾರೆ, ನಮ್ಮ ಇಲಾಖೆ ಕೊಟ್ರೆ ನಾವು ಎಕ್ಸಾಮಿನ್ ಮಾಡ್ತೀವಿ. ಮಿಸ್ಯೂಸ್ ಮಾಡಂಗ್ ನಾವು ಗೈಡ್ಲೈನ್ಸ್ ನಾವು ವಿಲ್ ಡೆಫಿನೆಟ್ಲಿ ಇಶ್ಯೂ ಎ ಗೈಡ್ಲೈನ್ಸ್. ನಾನು ಒಂದು ಇಮಿಡಿಯೇಟ್ಲಿ ನೀವು ನನ್ನ ಗಮನಕ್ಕೆ ತಂದಿದ್ದೀರಲ್ಲ, ಐ ವಿಲ್ ಆಸ್ಕ್ ಮೈ DME to issue a circular to all the medical colleges that they should mandatorily give stipend to all the PGs and whatever as per prescribed by the norms NMC. National Medical Commission then prescribed norm ಇದೆ, ಅದ್ರ ಪ್ರಕಾರ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಎಲ್ಲಾ ಕಾಲೇಜಿಗೆ ಹೊರಡಿಸ್ತೀವಿ. ನನಗೆ ಕೇಳಿದ್ರೆ, ಅಥವಾ they should come and complain if somebody is forcing them. ಅದೇ ಯಾರು ನೋಡಿ, government is there to protect. They know the law. If somebody is violating, forcing, we are there to protect the interest of the students. Mandatorily, if somebody is forcing them to give back the stipend, we can take legal action against them. My appeal, nandu nimma mukhantar ನೀವು issue raise ಮಾಡಿದೆ, my appeal to the students across the state. ನೀವು ಯಾರು ಒಂದ್ ವೇಳೆ ಇನ್ಸ್ಟಿಟ್ಯೂಟ್ ಅವ್ರು ಕೊಡ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ಅಕೌಂಟಿಗೆ ಕೊಡ್ಲೇಬೇಕು. ಇಟ್ ಇಸ್ ಮ್ಯಾಂಡೇಟರಿ ಆಸ್ ಪರ್ NMC. ನೀವು ಯಾರು ವಾಪಸ್ ಕೊಡಕ್ ಹೋಗ್ಬೇಡಿ. ಯಾರನ್ನ ಫೋರ್ಸ್ ಮಾಡಿದ್ರೆ ಯು ಕಂಪ್ಲೇಂಟ್ ಟು ದ ಗವರ್ಮೆಂಟ್, ವಿಲ್ ಟೇಕ್ ಆಕ್ಷನ್. ನಾವು ವ್ಯವಸ್ಥೆ ಈಗಾಗಲೇ ಅಲ್ಲಿ ಹಿಂದೆ ಸಮಸ್ಯೆ ಇದೆ ಅಂತ ಬಹಳ ದೊಡ್ಡ ಒಂದು ಸಂಪ್ನು ಕಡೆ ಕಟ್ಸಿದೀವಿ. ಆಮೇಲೆ ಕಾರ್ಪೊರೇಷನ್ ಇಂದ ಅದು ಕನೆಕ್ಷನ್ ಕೂಡ ಕೊಡ್ಸಿದೀವಿ. ಅದೆಲ್ಲ ಕೆಲಸ ನಡೀತಾ ಇದೆ. ಈಗ ಅಲ್ಲಿ ಬಹಳ ದೊಡ್ಡ ಒಂದು ಸಂಪ್ ಮಾಡಿ ಸೆಲ್ಫ್ ಸಫಿಶಿಯಂಟ್ ಮಾಡೋದಕ್ಕೆ ನಾವು ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ಅರ್ಬನ್ ವಾಟರ್ ಸಪ್ಲೈ ಇವರಿಂದ ಅಲ್ಲೊಂದು ಲೈನ್ ಮಾಡಿಸ್ತಾ ಇದ್ವಿ. ಅದನ್ನ ಹಿಂದೆ ಇತ್ತು ನೀರಿನ ಸಮಸ್ಯೆ, ಅದನ್ನು ಕೂಡ ಈಗ ಸಾಲ್ವ್ ಮಾಡಿದೀವಿ. ಇನ್ನು ಅಂದ್ರೆ ಅದು ಕೆಲಸ ನಡೀತಾ ಇದೆ. ಇನ್ನು ಬಹುಶಃ ಒಂದು ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ, ಅದು ಇನ್ನೂ ಅದೊಂದು ಸಂಪಿನ ಕೆಲಸ ನಡೀತಾ ಇದೆ. ಇನ್ನು 15 ದಿವಸದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. USA ಆಸ್ಪತ್ರೆ ತಮಗೆ ಗೊತ್ತಿರೋ ಹಾಗೆ USA ಆಸ್ಪತ್ರೆ ಕೇಂದ್ರ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಒಂದು ಮಹತ್ವಾಕಾಂಕ್ಷಿ ಒಂದು ಯೋಜನೆ ಆಗಿತ್ತು. ಈಗ ಬಹಳ ದಿವಸಗಳಿಂದ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಬಟ್ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಮೊನ್ನೆ ನಾನು USA ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿನೂ ಕೂಡ ಸಾಕಷ್ಟು ಫೆಸಿಲಿಟಿ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಐ ಆಮ್ ಸ್ಯಾಟಿಸ್ಫೈಡ್ ಟು ಸಮ್ ಎಕ್ಸ್ಟೆಂಟ್. ಲಾಸ್ಟ್ ಟೈಮ್ ನಾನು ಹೋದಾಗ ಭಾಳ ಅಲ್ಲಿ ರಿಕ್ವೈರ್ಡ್ ಅಲ್ಲಿ ವ್ಯವಸ್ಥೆ ಇರಲಿಲ್ಲ. ಅಂದರೆ ಪೇಷಂಟ್ ಇನ್ಪುಟ್ ಈಗೆಲ್ಲ ಸಾಕಷ್ಟು ಇಂಪ್ರೂವ್ ಆಗಿದೆ. ಈಗ ನಾವು ಕೂಡ ಅವರಿಗೆ KKRDBಗೆ ಹೇಳಿದ್ದೀನಿ, ಅಲ್ಲಿ ಒಂದು ಅಡಿಷನಲ್ ಆಗಿ ಒಂದು ಏನಂದರೆ ಡಯಾಲಿಸಿಸ್ ಸೆಂಟರ್ 10 ಮಷಿನ್ಸ್ ಕೊಡಬೇಕು ಅಂತ ನಾನು ಕೇಳಿದ್ದೀನಿ. ಅವರು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಂಪ್ರೂವ್ಮೆಂಟು ASL ಆಗಿದೆ. ಈ ರೀತಿ ನಿರ್ವಹಣೆ ಕೊರತೆ ಇದೆ ಅಲ್ಲಿ,
ಅದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಹೇಳ್ತೀನಿ. ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದಲ್ಲಿ ಡೆವಲಪ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ. ನಿಮಗೊಂದು ಎಕ್ಸಾಂಪಲ್ ಕೊಡಬೇಕಾಗಿದ್ರೆ 55,000 ಕೋಟಿಗಿಂತ ಜಾಸ್ತಿ ಹಣ ಈ ಸಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಮ್ಮ ಬಜೆಟ್ ನಲ್ಲಿ ಅಲೋಕೇಶನ್ ಇದೆ. ಯು ಕ್ಯಾನ್ ರೀಡ್ ದ ಬಜೆಟ್ ಬುಕ್. ಹೋದ ವರ್ಷ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಹೊರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವಾಗೇನು ಗ್ಯಾರಂಟಿ ಅವ್ರು ಕೊಟ್ಟಿರ್ಲಿಲ್ಲ. ಅವ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 52,000 ಕೋಟಿ ಇಟ್ಟಿದ್ವಿ. ನಾವು 55,000 ಕೋಟಿ ಇಟ್ಟಿದ್ದೀವಿ. ಸೊ ದೇರ್ ಇಸ್ ನೋ ಡರ್ ಫಾರ್ ಡೆವಲಪ್ಮೆಂಟಲ್ ಫಂಡ್ಸ್. ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಈ ರೀತಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು ಅಪೋಸಿಷನ್ ಅವ್ರು ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ. ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ದೇ ಆರ್ ಅಪೋಸಿಂಗ್. ನೋಡಿ, ದೇ ಆರ್ ಅಪೋಸಿಂಗ್ ಗ್ಯಾರಂಟೀಸ್. ಸಾಮಾನ್ಯ ಜನರಿಗೆ, ಬಡವರಿಗೆ ಹಣ ಸಿಗ್ತಾ ಇರ್ತಕ್ಕಂಥದ್ದು, ನೇರವಾಗಿ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಕ್ಕಂಥದ್ದು ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ದೇ ಆರ್ ಆಂಟಿ ಪೋರ್. ಶಾಸಕರು ಅವ್ರ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ ಒಂದೇನೋ ಫಸ್ಟ್ ಟೈಮ್ MLA ಆಗಿ ಬಂದಿರ್ತಾರೆ, ಬಹಳ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ನಿರೀಕ್ಷೆಯಂತೆ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಕಮ್ಮಿ ಆಗಿಲ್ಲ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಪಾಯಿಂಟ್ ಔಟ್. ಅರ್ಲಿಯರ್ ಗವರ್ಮೆಂಟ್ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಅಲೋಕೇಟೆಡ್ ಮೋರ್ ಫಂಡ್ಸ್ ಫಾರ್ ಡೆವಲಪ್ಮೆಂಟ್. ಈಗ ಹೋಗ್ತಾ ಇದೆ. ಇಲ್ಲ, ಬೇರೆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಹಣ ಕೊಡ್ತಾ ಇದ್ದೀವಿ. ಜನರ ಅಕೌಂಟಿಗೂ ದುಡ್ಡು ಕೊಡ್ತಾ ಇದ್ದೀವಿ. ಜನರು ನೀವು ಹೋಗಿ ಒಂದ್ ಕೆಲಸ ಮಾಡಿ, ಮಾನ್ಯ ನೀವೆಲ್ಲ ಏನು ನಮ್ಮ ಮಾಧ್ಯಮದ ಮಿತ್ರರು ಇದ್ದಾರೆ, ನೀವು ಒಂದೊಂದು ಹಳ್ಳಿಗೆ ಹೋಗಿ ಹೆಣ್ಮಕ್ಳಿಗೆ ಕೇಳಿ, ಗೃಹಲಕ್ಷ್ಮಿಯಲ್ಲಿ ಅವ್ರಿಗೆ ವೆದರ್ ದೇ ಆರ್ ಸ್ಯಾಟಿಸ್ಫೈಡ್ ಆರ್ ನಾಟ್. ನನ್ನ ಇನ್ಫಾರ್ಮೇಶನ್ ಪ್ರಕಾರ ನಾನು ಅನೇಕ ನನ್ನ ಮತಕ್ಷೇತ್ರದ ಹಳ್ಳಿಗಳಲ್ಲಿ ಹೋಗಿರೆ ನಾನು ನೋಡಿದ್ದೀನಿ. ಬಹಳಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಈ ಒಂದು ಗ್ಯಾರಂಟಿಗಳಿಂದ ಜನರದಿದೆ, ವಿಶೇಷವಾಗಿ ಹೆಣ್ಮಕ್ಳು.